ಇದು ಸ್ಪೈಡರ್ ಮ್ಯಾನ್ ಕೇಕ್ ಡಿಸೈನ್ ನೋಡಲಿಕ್ಕೆ ತುಂಬ ಚೆಂದ, ಆದರೆ ಮಾಡಲಿಕ್ಕೆ ಇನ್ನೂ ಸುಲಭ. ಸೊ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ನೋಡೋಣ. ಸೊ ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಕೇವಲ ಹಾಫ್ KGಯಲ್ಲಿ ಇದು ಸ್ಪೈಡರ್ ಮ್ಯಾನ್ ಕೇಕ್ ಡಿಸೈನ್. ನೀವು ನೋಡಿದ ಹಾಗೆ ಇದು ಚಾಕ್ಲೇಟ್ ಕೇಕ್. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಗನಾಶ್, ಚಾಕ್ಲೇಟ್ ಗನಾಶ್ ಕ್ರೀಮಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಸರಿಯಾಗಿ ವೇಪ್ ಮಾಡಬೇಕು. ಬೇಕಾದರೆ ಸ್ವಲ್ಪ ಗನಾಶ್ ಜಾಸ್ತಿ ಹಾಕ್ಬೋದು, ಆದರೆ 1 ಟೇಬಲ್ ಸ್ಪೂನ್ ಸಾಕಾಗ್ತದೆ ಫ್ಲೇವರ್ಗೆ. ಸೊ ಗನಾಶ್ದು ರೇಷಿಯೋ ನಾನು ಆಲ್ರೆಡಿ ಬೇರೆ ವಿಡಿಯೋನಲ್ಲಿ ಸಹ ಹೇಳಿದ್ದೇನೆ. 1:2 ಅಂದರೆ 1 ಕಪ್ಪು ನೀವು ಚಾಕ್ಲೇಟ್ ಕಂಪೌಂಡ್ ಚಾಕ್ಲೇಟ್ ಡಾರ್ಕ್ ಕಂಪೌಂಡ್ ತಗೊಳ್ಳೋದ್ರಾದರೆ ಹಾಫ್ ಕಪ್ ನೀವು ಫ್ರೆಶ್ ಕ್ರೀಮ್, ಯಾವುದು ಫ್ರೆಶ್ ಕ್ರೀಮ್ ಆಗ್ತದೆ ಅದನ್ನು ತೆಗೋಬೇಕು. ಇದು ಕೇಕನ್ನು ನಾನು 5 ಇಂಚ್ ಟಿನ್ನಲ್ಲಿ ಬೇಕ್ ಮಾಡಿದ್ದೇನೆ. ಸೊ ನಿಮಗೆ ಹೈಟ್ ಸಿಗ್ತದೆ, ಅಗಲ ಕಡಿಮೆ ಸಿಗ್ತದೆ. 3 ಲೇಯರ್ಸ್ ಸುಲಭವಾಗಿ ನಿಮಗೆ ಕಟ್ಟಾಗಿ ಬರ್ತದೆ. ಸೊ ಈ ಥರ ಐಸಿಂಗ್ ಮಾಡಬೇಕು. ನಾನು ಎಲ್ಲ ವೀಡಿಯೋನಲ್ಲಿ ತೋರಿಸಿದ್ದೇನೆ ಐಸಿಂಗ್ ಹೇಗೆ ಮಾಡಬೇಕಂತ. ಪುನಃ ನಾನು ವೀಡಿಯೋಲ್ಲಿ ತೋರಿಸ್ತೀನಿ, ಯಾಕೆಂದರೆ ನೀವು ಕಲೀರಿ. ನಿಮಗೆ ಕಲೀಲಿಕ್ಕೆ ಇಷ್ಟ ಆದರೆ ಇದನ್ನು ವಿಡಿಯೋ ನೋಡಿ ಕಲಿಬಹುದಂತ. ಮತ್ತು ಎಂಥ ಡೌಟ್ ಇದ್ದರೆ ಪ್ಲೀಸ್ ನನ್ನ ಹತ್ರ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಬನ್ನಿ ಇದು ವಿಡಿಯೋನ ನೋಡೋಣ. ಸೊ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಚಾಕ್ಲೇಟ್ ಗನಾಶ್. ಸೊ ಎಲ್ಲ ವಿಡಿಯೋನಲ್ಲಿ ಹೇಳಿದ ಹಾಗೆ ಚಾಕ್ಲೇಟ್ ಗನಾಶ್ ಹಾಕುವ ಮುಂಚೆ ಮಿನಿಮಮ್ ಹಾಫ್ ಆನ್ ಅವರ್ ಕೇಕನ್ನು ಫ್ರಿಜ್ಜಲ್ಲಿ ಇಡಲೇಬೇಕು, ಯಾಕಂದರೆ ಅದು ಸೆಟ್ ಆಗಬೇಕು. ಸೊ ಈ ಗನಾಶ್ ಹಾಕುವ ನಂತರ ಸಹ ಕೇಕನ್ನು ಅಟ್ಲೀಸ್ಟ್ 1 ಅವರ್ ನೀವು ಫ್ರಿಜ್ಜಲ್ಲೇ ಬಿಡಿ. ಆ ನಂತರ ಈ ಥರದ್ದು ಡಿಸೈನ್ ಮಾಡಿ. ಸೊ ಇದು ಸ್ಪೈಡರ್ ಮ್ಯಾನ್ ಕೇಕ್ ಡಿಸೈನ್. ಸೊ ಅದಕ್ಕೆ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ದು ಇಲ್ಲಿ ನಾನು ಕೇಕ್ ಮಾಡ್ತಾ ಇದ್ದೀನಿ. ಸೊ ಬ್ಲೂ ಗನಾಶ್, ಬ್ಲೂ ಕಲರ್ ನಾನು 2 ಡ್ರಾಪ್ ಬ್ಲೂ ಕಲರ್ ಜೆಲ್ ಕಲರ್ ಅದನ್ನು ನಾನು ಇದರಲ್ಲಿ ಹಾಕಿದ್ದೇನೆ ಕ್ರೀಮಲ್ಲಿ, ಮತ್ತು ಈ ಥರ ಸ್ಪ್ರೆಡ್ ಮಾಡಿದ್ದೀನಿ. ಸೊ ಸ್ಪೈಡರ್ ಮ್ಯಾನ್ ಫೇಸ್ಗೆ ನಾನಿಲ್ಲಿ ಫಾಂಡೆಂಟ್ ತಗೊಂಡಿದ್ದೇನೆ ರೆಡ್ ಕಲರ್ ಹಾಕಿ. ಇದನ್ನು ಹೀಗೆ ಲಟ್ಟಿಸಬೇಕು. ಲಟ್ಟಿಸಾದ ಮೇಲೆ ಇದು ಟೂತ್ ಪಿಕ್ನಲ್ಲಿ ನಾನು ಫಸ್ಟ್ ಶೇಪ್ ಕೊಟ್ಟಿದ್ದೇನೆ, ಯಾಕಂದರೆ ಸರಿ ಆಗಲಿಲ್ಲ ಆದರೆ ಕಟ್ ಮಾಡಿದ ನಂತರ ಪುನಃ ನೀವು ಹೀಗೇ ರೋಲ್ ಮಾಡಿ ಲಟ್ಟಿಸಬೇಕು. ಸೊ ಅದಕ್ಕೆ ಫಸ್ಟೇ ನೀವು ಟೂತ್ ಪಿಕ್ನಲ್ಲಿ ಹೀಗೆ ಶೇಪ್ ಕೊಟ್ಟಿದ್ರೆ ನಿಮಗೆ ಕಟ್ಟಿಂಗ್ ಆಗೋ ನಂತರ ಪರ್ಫೆಕ್ಟಾಗಿ ಇದು ಶೇಪ್ ಬರ್ತದೆ. ಸೊ ಈ ಥರದ್ದು ಕಟರ್ ನಿಮ್ಮ ಹತ್ರ ಇರಬೇಕು, ಇಲ್ಲಾಂದರೆ ನೈಫಲ್ಲಿ ಸಹ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ವೈಟ್ ಫಾಂಡೆಂಟ್ ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ವೈಟ್ ಫಾಂಡೆಂಟ್ನಲ್ಲಿ ನನಗೆ ಮಾಡಲಿಕ್ಕೆ ಉಂಟು ಅದರದ್ದು ಕಣ್ಣು. ನಾನಿಲ್ಲಿ ಫಾಂಡೆಂಟ್ ಕಟರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ಶೇಪ್ ಇದ್ದರೆ ಸಣ್ಣದು ಅದನ್ನು ಸಹ ಯೂಸ್ ಮಾಡ್ಬೋದು. ಅದು ಪರ್ಫೆಕ್ಟಾಗಿ ಬರ್ತದೆ ನಿಮಗೆ ಸರ್ಕಲ್. ಮತ್ತು ಈ ಥರ ಕಟ್ ಮಾಡಲಿಕ್ಕೆ ಉಂಟು ನೋಡಿ, ಸೆಮಿ ಸರ್ಕಲ್ ಅಂದರೆ ತುಂಬ ಸಣ್ಣ ಸರ್ಕಲ್ ಹೀಗೆ ಕಟ್ ಮಾಡಲಿಕ್ಕೆ ಉಂಟು. ಮತ್ತು ಇಲ್ಲಿ ಹೀಗೇ ಅಂಟಿಸಿದರೆ ಅದು ಅಣಿಸ್ತದೆ. ಸೊ ಫಾಂಡೆಂಟ್ ಮೇಲೆ ಫಾಂಡೆಂಟ್ ಸುಲಭವಾಗಿ ಅಂಟಿಸ್ತದೆ. ನೆಕ್ಸ್ಟ್ ಇಲ್ಲಿ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೇನೆ ಟೂತ್ ಪಿಕ್ನಿಂದ. ಸೊ ಆ ಟೂತ್ ಪಿಕ್ದು ಮಾರ್ಕ್ ಮೇಲೇ ಈ ಥರದ್ದು ಡಿಸೈನ್ ನಾನು ಬಿಡ್ತಾ ಇದ್ದೀನಿ. ಸೊ ನೀವು ಸಹ ಹೀಗೇ ಮಾಡ್ಬೋದು. ಜಸ್ಟ್ ಸ್ಪೈಡರ್ ಮ್ಯಾನ್ದು ಡಿಸೈನ್ ಹೇಗೆ ಇರ್ತದೆ ಆ ಥರದ್ದು ಡಿಸೈನ್ ಬಿಡಿಸ್ತಾ ಹೋಗಬೇಕು. ಮತ್ತು ಇದನ್ನು ಎಲ್ಲ ಲೈನ್ಸನ್ನು ಜಾಯಿಂಟ್ ಮಾಡಿದರೆ ನಿಮಗೆ ಒಂದು ವೆಬ್ ಎಫೆಕ್ಟ್ ಇಲ್ಲಿ ಬರ್ತದೆ. ಸೊ ಇದು ಸುಲಭ ಉಂಟು ಮಾಡಲಿಕ್ಕೆ, ಏನು ಕಷ್ಟ ಇಲ್ಲ. ಸ್ವಲ್ಪ ಪೇಷನ್ಸ್, ಸ್ವಲ್ಪ ಡಿಸೈನಲ್ಲಿ ಸ್ವಲ್ಪ ವರ್ಕ್ ಮಾಡಿ. ಆಚೆ ನಂದು ಸಹ ಆಗಿದೆ, ಪರ್ಫೆಕ್ಟಾಗಿ ಬರಲಿಲ್ಲ, ಆದರೆ ಟ್ರೈ ಮಾಡಿದ್ದೇನೆ ಪರ್ಫೆಕ್ಟಾಗಿ ಬರಲಿಕ್ಕೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಇದು ಮುಖನೂ ಹೀಗೆ ಇಡಲಿಕ್ಕೆ ಉಂಟು. ಮತ್ತು ಆ ಮುಖ ಇಟ್ಟಿದ ಮೇಲೆ ನೀವು ಇದರಲ್ಲಿ ವರ್ಕ್ ಮಾಡಿ. ಸೊ ಮೆಲಾನೆ ಮಾಡಿ, ಅರ್ಜೆಂಟ್ ಏನು ಮಾಡಬೇಡಿ. ಸೊ ಫಾಂಡೆಂಟ್ದು ವರ್ಕೆ ಹಾಗೆ ಮೆಲಾನೆ ಮಾಡಬೇಕು. ಯಾವುದೂ ಡಿಸೈನ್ ಇರಲಿ ಕೇಕ್ದು ನೀವು ಮೆಲಾನೆ ನಿಧಾನವಾಗಿ ಮಾಡಿದರೆ ನಿಮ್ಮದು ಮಿಸ್ಟೇಕ್ ಆಗೋದು ಕಡಿಮೆ. ಸೊ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಆದರೆ ಕಡಿಮೆ ಆಗ್ತದೆ. ಸೊ ಅರ್ಜೆಂಟ್ ಯಾವುದಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ಸ್ಪೈಡರ್ ಮ್ಯಾನ್ದು ಮುಖವನ್ನು ಡೈರೆಕ್ಟ್ ಹೀಗೆ ಇಟ್ಟಿದ್ರೆ ಅದು ಅನಿಸ್ತದೆ, ಯಾಕೆಂದರೆ ನಿಮ್ಮದು ವೆಬ್ ಮಾಡಿದ್ದು ಗನಾಶ್ ಉಂಟು, ಅದ್ರ ಮೇಲೆ ಅದು ಸುಲಭವಾಗಿ ಸ್ಟಿಕ್ ಆಗ್ತದೆ. ಮತ್ತು ಇಲ್ಲಿ ನಾನು ಕೊಟ್ಟಿದ್ದೇನೆ ಬಾರ್ಡರ್. ಸೊ ನಿಮಗೆ ಬೇಕಾದರೆ ಬಾರ್ಡರ್ ಕೊಡ್ಬೋದು, ಇಲ್ಲಾಂದರೆ ಹೀಗೇ ಬಿಡ್ಬೋದು. ನಾನಿಲ್ಲಿ ಸ್ವಲ್ಪ ಲುಕ್ಗೆ ಅಂತ ಕೊಟ್ಟಿದ್ದೇನೆ, ಮತ್ತು ಶೈನ್ಗೆ ಸಿಲ್ವರ್ ಡಸ್ಟ್ ಯೂಸ್ ಮಾಡಿದ್ದೇನೆ. ಸೊ ಇಲ್ಲಿ ಆಯಿತು ನನ್ನ ಡಿಸೈನ್ ರೆಡಿ. ಹ್ಯಾಪಿ ಬರ್ಡೇದು ಒಂದು ಟಾಪರ್ ಇಟ್ಟಿದ್ದೇನೆ. ಸೊ ನಿಮಗೆ ಇದು ಡಿಸೈನ್ ಹೇಗಾಯ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.